ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮತ್ತೆ ಆ ಸಂಬಂಧ ಸರಿ ಹೋಗುತ್ತಾ, ಮತ್ತೆ ಆ ನಮ್ಮ ಸಂಬಂಧ ಸರಿ ಹೋಗುತ್ತಾ, ನಮ್ಮ ಪ್ರೇಮಿ ಹಿಂತಿರುಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹಿಂತಿರುಗ್ತಾರಾ ಅಂತ ಅಂದರೆ ಡಿಸ್ಕನೆಕ್ಟ್ ಆಗಿರಬಹುದು, ಬ್ರೇಕಪ್ ಆಗಿರಬಹುದು, ನಿಮ್ಮಿಂದ ದೂರ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರಬಹುದು, ಮತ್ತೆ ಆ ಪರ್ಸನ್ ಒಂದಾಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಒಂದು ಒಳ್ಳೆಯ ಎನರ್ಜಿ, ಹೈ ಎನರ್ಜಿಯಿಂದ ನೀವು ನಿಮ್ಮ ಪರ್ಸನ್ ಹೆಸರನ್ನು ನೆನ್ಪು ಮಾಡ್ಕೊಳ್ತಾ ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹಿಂತಿರುಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅದು ನಿಮ್ಮ ಜೀವನದಲ್ಲಿ ಯಾರಾದರೂ ಆಗಿರಲಿ, ಓಕೆ. ಆ ವ್ಯಕ್ತಿ ಹಿಂತಿರುಗ್ತಾರ, ಸಪೋಸ್ ನಿಮಗೆ ದೂರ ಆಗಿದ್ರೆ ಆ ವ್ಯಕ್ತಿ ಹಿಂತಿರುಗ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ವಾಟ್ಸಪ್ ಮುಖಾಂತರ ಬೇಕಾದರೂ ನೀವು ಅಪಾಯಿಂಟ್ಮೆಂಟ್ನ ತಗೊಳ್ಬಹುದು ಅಂತ ಹೇಳ್ತಾ ನಾನು ಈ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ. ಮತ್ತೆ ಆ ವ್ಯಕ್ತಿ ಹಿಂತಿರುಗ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಹೇಗಿದೆ ನೋಡೋಣ. ಮತ್ತೆ ಆ ವ್ಯಕ್ತಿ ಹಿಂತಿರುಗ್ತಾರಾ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ನೈಟ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ಸ್ವಾರ್ಡ್ಸ್, ಓಕೆ ಎಸ್. ಆ ವ್ಯಕ್ತಿ ಹಿಂತಿರುಗ್ತಾರಾ ಅಂತ ನಾನು ನೋಡೋದಾದರೆ ಇಲ್ಲಿ ಒಂದಷ್ಟು ಕೆಲಸಗಳ ವಿಚಾರವಾಗಿ ಅವರು ಮೈಂಡನ್ನು ಡೈವರ್ಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಸಾಂತ್ವನ ಹೇಳೋದಕ್ಕಾಗಲಿ, ನಿಮ್ಮನ್ನು ಮರೆಸೋದಕ್ಕಾಗಲಿ, ಅಥವಾ ನೀವು ನಿಮ್ಮ ಪರ್ಸನ್ ಬಗ್ಗೆ ಶೇರ್ ಮಾಡ್ಕೊಳ್ಳೋದಾಗಲಿ, ಆ ಥರದಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಯಾರೂ ಇಲ್ಲ. ಬಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಒಂದಷ್ಟು ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಆಗಬೇಕು, ಏನೆಲ್ಲ ಮಾಡಬೇಕು ಆ ಥರ ಮಾಡ್ಕೊಳ್ತಾ ಇದ್ದಾರೆ. ಈ ಕೆಲಸದ ವಿಚಾರದಲ್ಲೇ ತೊಡಗಿಕೊಳ್ಳೋದಾಗಿರಬಹುದು, ಫ್ಯಾಮಿಲಿಗೆ ಟೈಮ್ ಕೊಡೋದಾಗಿರಬಹುದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದಾಗಿರಬಹುದು. ಈ ಥರದಿಂದ ಅವರು ನಿಮ್ಮ ವಿಚಾರವಾಗಿ ಅವರು ಬರೋದಕ್ಕೆ ಅಷ್ಟೊಂದು ಮನಸ್ಸು ಇನ್ನೂ ಎಳಿತಾ ಇಲ್ಲ. ಸೊ ಇಲ್ಲಿ ಕೆಲವೊಂದು ಸಲ ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ನಿಮ್ಮ ಮಾತಿಗೆ ಅವರು ಸಿಗಲಿಲ್ಲ ಅಥವಾ ನಿಮ್ಮ ಕಾಂಟ್ಯಾಕ್ಟಿಗೆ ಅವರು ಸಿಗಲಿಲ್ಲ ಅಂತ ಹೇಳಿದಾಗ ಒಂದಷ್ಟು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಬೈಯೋದಾಗಿರಬಹುದು, ಮನಸ್ಸಿಗೆ ಹರ್ಟ್ ಮಾಡೋ ಥರ ಮಾತಾಡೋದಾಗಿರಬಹುದು, ಇನ್ನು ಕೆಲವರು ಮೆಸೇಜ್ಗಳನ್ನ ಹಾಕೋದಿರಬಹುದು, ಬೇರೆಯವ್ರ ಕೈಯಲ್ಲಿ ಅವ್ರಿಗೆ ಬೈಯೋ ಥರನೂ ಕಳಿಸ್ಬಹುದು. ಈ ಥರದ್ದೆಲ್ಲ ಮಾಡಿರೋದ್ರಿಂದ ಅವರ ಹಠ ಇನ್ನೂ ಜಾಸ್ತಿನೇ ಆಗ್ತಿದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಅಂತಲೇ ತೋರಿಸ್ತಾ ಇದೆ. ಇಲ್ಲಿ ಸೆಂಟರ್ಡ್ ಎನರ್ಜಿ, ಇಲ್ಲಿ ಸೆಂಟರ್ಡ್ ಎನರ್ಜಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಧಾನ ಆಗುತ್ತೆ. ಬಟ್ ಆದರೆ ಅವರ ಮನಸ್ಸು ನಿಧಾನವಾಗಿ ನಿಮ್ಮ ಕಡೆ ವಾಲೋದಕ್ಕೆ ಶುರು ಆಗುತ್ತೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಸೊ ಇದು ನೀವಿಬ್ಬರು ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ತಾ ಇದ್ದೀರಿ. ಈಗೋ ಕ್ಲಾಶಸ್ಗಳೇ ಜಾಸ್ತಿ ಇದೆ ಇಲ್ಲಿ. ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ. ನೀವು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ ಅವರು ಕೂಡ ಅಷ್ಟೇ ಮಿಸ್ ಮಾಡ್ಕೊಳ್ತಾರೆ. ಬಟ್ ಆದರೆ ಅವರು ನಿಮ್ಮನ್ನು ಮರೆಯೋದಕ್ಕಾಗಿರಬಹುದು, ಅಥವಾ ನಿಮ್ಮ ಹತ್ರ ಬರದೇ ಇರೋ ರೀತಿ ಒಂದಷ್ಟು ಕೆಲಸದಲ್ಲಿ ತೊಡಗಿಕೊಳ್ಳೋದಾಗಿರಬಹುದು, ಫ್ರೆಂಡ್ ಜೊತೆ ಹೊರಗಡೆ ಹೋಗೋದಾಗಿರಬಹುದು. ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಬರೀ ಇದೊಂದು ಸಂಬಂಧದ ವಿಚಾರನೇ 24 ಗಂಟೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಮಾಡ್ತಾ ಇದ್ದೀರಿ. ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರವಾಗಿ ಆಗಿರ್ಬೋದು, ಅಥವಾ ನಿಮ್ಮ ಮನೆ ವಿಚಾರವಾಗಿ ಆಗಿರ್ಬೋದು, ಏನೇ ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಬಗ್ಗೆ ಯೋಚನೆನೇ ಇಲ್ಲ ನಿಮಗೆ, ಬರೀ ಇದೊಂದು ಯೋಚನೆ. ಬಟ್ ಆದರೆ ಆ ವ್ಯಕ್ತಿ ಆ ಥರ ಅಲ್ಲಲ್ಲ. ಆ ವ್ಯಕ್ತಿ ಎಲ್ಲರನ್ನೂ ಯೋಚನೆ ಮಾಡ್ತಾರೆ, ಫ್ರೆಂಡ್ಸಿಗೂ ಟೈಮ್ ಕೊಡ್ತಾರೆ, ಆರೋಗ್ಯದ ಕಡೆ ಗಮನನೂ ಕೊಡ್ತಾರೆ, ಊಟದ ಕಡೆನೂ ಗಮನ ಕೊಡ್ತಾರೆ. ಇಲ್ಲಿ ನಿಮ್ದು ಏನೂ ಇಲ್ಲ.
ಸೊ ಇದೊಂದು ಒಳ್ಳೆಯ ರಿಲೇಶನ್ಶಿಪ್, ಒಳ್ಳೆ ಪ್ರೀತಿ ಅಂತಲೇ ಹೇಳಬಹುದು, ಒಳ್ಳೆಯ ಸಂಬಂಧ ಅಂತಲೇ ಹೇಳಬಹುದು. ಆ್ಯಕ್ಚುಲಾಗಿ ಇಬ್ಬರು ಒಬ್ರನ್ನೊಬ್ರು ಬಿಟ್ಕೊಡೋದಕ್ಕಾಗಲ್ಲ, ಬಿಟ್ಟಿರೋದಕ್ಕೂ ಆಗಲ್ಲ. ಕೆಲವೊಂದು ಕನ್ಫ್ಯೂಷನ್ಸ್ ಕೂಡ ಈ ಪ್ರೀತಿಯಲ್ಲಿದೆ ಅಂತ ಹೇಳ್ಬೋದು. 7 ಆಫ್ ಕಪ್ಸ್ ಬಂದಿರೋದ್ರಿಂದ ಪ್ರೀತಿಯಲ್ಲಿ ಈ ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದು ಇಬ್ಬರಿಗೂ ಇಲ್ಲ. ಒಂದಷ್ಟು ಮಾತಾಡೋದು, ಒಂದಷ್ಟು ಅನುಮಾನಗಳನ್ನ ಪಡೋದು, ಒಂದಷ್ಟು ಡೌಟ್ ಪಡೋದು, ಒಂದಷ್ಟು ಬ್ಲಾ 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 ಅಂತ ನೀವು ಕೂಡ ಮಾತಾಡೋದು, ಈ ಥರದ್ದೆಲ್ಲ ಮಾಡ್ತೀರಿ. ಸೊ ಇಲ್ಲಿ ಅತಿ ಶೀಘ್ರದಲ್ಲೇ ನಿಮ್ಮ ಪರ್ಸನ್ನಿಂದ ನಿಮಗೊಂದು ಮೆಸೇಜ್ ಬರೋದಿದೆ. ನೀವು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ತುಂಬಾ ಇಟ್ಕೊಂಡಿದ್ದೀರಿ ಈ ಸಂಬಂಧದಲ್ಲಿ ಅಂತಲೂ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಒಳ್ಳೆಯ ಸಂದೇಶ ಬರೋದಿದೆ ಅಂತಲೂ ಹೇಳುತ್ತೆ. ಮೆಚ್ಯೂರ್ಡ್ ಮ್ಯಾನ್ ಅಂತ ಬರ್ತಾ ಇದೆ. ಅಂದರೆ ಒಂದಷ್ಟು ಬುದ್ಧಿವಂತ ವ್ಯಕ್ತಿಯ ಮಾತು ನೀವು ತಿರಸ್ಕಾರ ಮಾಡ್ತಾ ಇದ್ರೆ ಅಂಥವರ ಮಾತುಗಳನ್ನ ಕೇಳಿ, ಹಿರಿಯರ ಮಾತು ಕೇಳಿ. ಏಕೆಂದರೆ ಅವರ ಅನುಭವ ಹೇಳ್ತಾರೆ ನಿಮಗೆ, ಈ ರೀತಿ ಇರಿ, ಈ ರೀತಿ ಮಾಡಿ. ಇದು ಆ್ಯಕ್ಚುಲಾಗಿ ಈ ಸಂಬಂಧ ಪ್ರೀತಿ ವಿಚಾರವಾಗಿ ಅಲ್ಲ, ಕೆಲಸದ ವಿಚಾರವಾಗೂ ಆಗಿರ್ಬೋದು, ಬಿಸ್ನೆಸ್ ವಿಚಾರವಾಗೂ ಆಗಿರಬಹುದು. ಸೊ ಇದು ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ಅಂತ ಹೇಳೋದಾದರೆ, ನಿಮ್ಮ ಪರ್ಸನ್ ಬರ್ತಾರೆ, ಒಂದಷ್ಟು ಸಮಯ ಹಿಡಿಯುತ್ತೆ. ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಕೊಡೋದಕ್ಕೂ ಆಗಲ್ಲ. ನಿಮ್ಮ ಪರ್ಸನ್ಗೂ ಕೂಡ ನಿಮ್ಮ ಬಗ್ಗೆ ಕೇರ್, ಕನ್ಸರ್ನ್ ಎಲ್ಲ ಇದೆ. ಆದರೆ ತೋರಿಸ್ಕೊಳ್ತಾ ಇಲ್ಲ, ಒಂದಷ್ಟು ನಿಧಾನ ಆಗಬಹುದು. ಬಟ್ ಆದರೆ ನಿಮ್ಮ ಪರ್ಸನ್ ಬರ್ತಾರೆ ಅಂತಲೇ ಹೇಳುತ್ತೆ. 7 ಆಫ್ ಕಪ್ಸ್ ಬಂದಿರೋದ್ರಿಂದ ಇಬ್ಬರಲ್ಲೂ ಒಂದಷ್ಟು ಗೊಂದಲಗಳು ಜಾಸ್ತಿ ಇದೆ ಅಂತಲೇ ಹೇಳಬಹುದು. ಈ ಸಂಬಂಧನ ನಡೆಸಬೇಕಾ ಬೇಡವಾ, ಕ್ವಿಟ್ ಮಾಡಿಬಿಡ್ಬೇಕಾ, ಸಡನ್ ನಿರ್ಧಾರಗಳನ್ನ ನೀವು ಮಾಡ್ತೀರಿ. ಬಟ್ ಆದರೆ ಸಡನ್ ನಿರ್ಧಾರ ತಗೊಂಡ ಮೇಲೆ ಆ ವ್ಯಕ್ತಿ ನನ್ನ ಜೀವನಕ್ಕೆ ಬೇಕು ಅನ್ನೋದು ಕೂಡ ನೀವೇ ಸಫರ್ ಪಡ್ತೀರಿ. ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿದೆ ನೋಡೋಣ. ಆ ವ್ಯಕ್ತಿ ಹಿಂತಿರುಗ್ತಾರ, ನೀವು ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ ಆ ವ್ಯಕ್ತಿ ಹಿಂತಿರುಗ್ತಾರ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೀವು ನೋಡಿ. ವಾವ್, ನಿಮ್ಮ ಪರ್ಸನ್ ಆ್ಯಕ್ಚುಲಾಗಿ ಬರೋದು ತುಂಬಾ ನಿಧಾನ, ಬಟ್ ಆದರೆ ಬಂದೇ ಬರ್ತಾರೆ. ಈ ವ್ಯಕ್ತಿ ನಿಮ್ಮ ಜೊತೆಗಿದ್ರೆ ಒಳ್ಳೆ ಅವಕಾಶಗಳಾಗಿರ್ಬೋದು, ಒಳ್ಳೆ ಟ್ರಾವೆಲಿಂಗ್ ಆಗಿರಬಹುದು, ಸಂತೋಷದ ದಿನಗಳು ಹೆಚ್ಚಿಗೆನೇ ಕಾಣುತ್ತೆ ಅಂತಲೇ ಇರುತ್ತೆ. ಈ ಹಿಂದೆನೂ ಈ ವ್ಯಕ್ತಿ ಜೊತೆಗಿದ್ದಾಗ ನೀವು ತುಂಬ ಸಂತೋಷವಾಗಿಯೇ ಇದ್ರಿ, ಒಳ್ಳೊಳ್ಳೆ ಜರ್ನಿಗಳನ್ನ ಮಾಡಿದಿರಿ. ಆ್ಯಕ್ಚುಲಾಗಿ ನಿಮ್ಮ ಪರ್ಸನ್ಗೂ ಕೂಡ ಅದೆಲ್ಲ ನೆನಪಿದೆ. ಪೆಂಟಿಕಲ್ಸ್ ಸ್ಟಾರ್ಟಿಂಗ್ ಎನರ್ಜಿ ಕೂಡ ಅದೇ, ಔಟ್ಕಮ್ ಕೂಡ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನಿಧಾನ ಆಗತ್ತೆ. ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅಂದರೆ ಕೆಲವು ವಿಚಾರಗಳನ್ನ ನಿಮ್ಮಿಂದ ಮುಚ್ಚಿಡ್ತಾರೆ. ಅದು ಯಾವುದೇ ವಿಚಾರ ಆಗಿರ್ಬೋದು, ಇರೋದನ್ನ ಇದ್ದ ಹಾಗೆ ಹೇಳೋದಿಲ್ಲ ಈ ವ್ಯಕ್ತಿ. ಅದರಿಂದ ಅರ್ಧ ನಿಮ್ಮ ಸಂಬಂಧದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀನು ಅಲ್ಲಿಗೆ ಹೋಗಿದ್ಯಾ ಅಂತ ನೀವು ಕೇಳಿದಾಗ ನಾನು ಹೋಗಿಲ್ವಲ್ಲ. ಆ್ಯಕ್ಚುಲಾಗಿ ಆ ವ್ಯಕ್ತಿ ಅಲ್ಲಿಗೆ ಹೋಗಿ ಬಂದಿರ್ತಾರೆ, ನಾನು ಹೋಗಿಲ್ವಲ್ಲ ಏನೀಗ. ಬಟ್ ಅದನ್ನು ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಬರಲ್ಲ, ಅಲ್ಲಿಗೆ ಜಗಳ ಮಾಡಿಬಿಡೋದು. ಏನಿವಾಗ, ನಾನು ಹೋಗಿದ್ರೆ ಏನು, ಇಲ್ದಿದ್ರೆ ಏನು, ಈ ಥರ ಮಾಡಿದಾಗ ನಿಮ್ಮ ತಲೆಯಲ್ಲಿ ಬೇರೆ ರೀತಿ ಯೋಚನೆ ಬರೋದಕ್ಕೆ ಶುರು ಆಗತ್ತೆ. ಸೊ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ಬರೋದು ನಿಧಾನ, ಆದರೆ ನಿಧಾನವಾಗಿ ಮತ್ತೆ ನಿಮ್ಮ ಹತ್ರಕ್ಕೆ ಕಾಲಲ್ಲಾಗಿರಬಹುದು, ಮೆಸೇಜ್ಗಳಲ್ಲಾಗಿರಬಹುದು, ಒಂದಷ್ಟು ಈ ಸಂಬಂಧ ಸಮಾಧಾನ ಆದ ಮೇಲೆ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇವ್ರ ಜೊತೆಗೆ ಟ್ರಾವೆಲಿಂಗ್ ಕೂಡ ನಡೆಯುತ್ತೆ, ಇವ್ರ ಜೊತೆ ಮಾತುಕತೆಗಳನ್ನ ಮಾಡ್ತೀರಿ. ಚೆನ್ನಾಗಿ ಬಂದಿದೆ ಕಾರ್ಡ್, ತುಂಬ ಚೆನ್ನಾಗಿ ಬಂದಿದೆ. ಸೊ ಮುಂದಿನ ದಿನಗಳಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ಕೂಡ ನಾನು ಹೇಳಿಬಿಡ್ತೀನಿ ನಿಮಗೆ. ಓಕೆ, ಅಗೇನ್ ನಾನು ಹೇಳಿದೆ ಅಲ್ವಾ, ಟ್ರಾವೆಲಿಂಗ್, ಜರ್ನಿ, ಈ ಥರದ್ದು ಎಲ್ಲ ನಡೆಯುತ್ತೆ. ಓಕೆ, ಕೆಲವರು ಲೈಫಲ್ಲಿ ಮನೆ ಬದಲಾಯಿಸೋದು ಇರಬಹುದು, ಜಾಗ ಚೇಂಜ್ ಮಾಡೋದಾಗಿರ್ಬಹುದು, ಹೊಸ ಮನೆಗೆ ಪ್ರವೇಶ ಆಗ್ತಾ ಇರಬಹುದು, ಈ ಥರದ್ದೆಲ್ಲ ಇದೆ. ಹೌಸ್ ಬಂದಿದೆ, ಹೈ ಹಾನರ್ ಬಂದಿದೆ. ಓಕೆನಾ, ಒಂದು ಒಳ್ಳೆಯ ಸಂದೇಶ, ಒಂದು ಒಳ್ಳೆಯ ವಿಚಾರ ನಿಮ್ಮ ಲೈಫಲ್ಲಿ
ಬರುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆಯ ಸೆಲೆಬ್ರೇಷನ್ ಆಗಿರ್ಬೋದು, ಏನೇ ಇರಬಹುದು. ಮನೆ ವಿಚಾರದಲ್ಲೂ ಅಷ್ಟೇ ಖುಷಿ ದಿನಗಳಿದೆ. ನಿಮ್ಮ ಪರ್ಸನ್ ಇಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದು ವಿಚಾರಗಳನ್ನ ಮುಚ್ಚಿಟ್ಟು ನಿಮ್ಮನ್ನು ಬೇರೆ ರೀತಿ ನಿಮ್ಮ ಕೋಪನ ಅತಿರೇಕಕ್ಕೆ ತೊಗೊಂಡು ಹೋಗೋ ರೀತಿ ಮಾಡ್ತಾ ಇದ್ದಾರೆ. ಕೂತು ಮಾತಾಡೋದಕ್ಕೆ ಅವ್ರಿಗೂ ಕೂಡ ಧೈರ್ಯ ಇಲ್ಲ. ಧೈರ್ಯ ಇರೋ ಥರ ಆ್ಯಕ್ಟ್ ಮಾಡ್ತಾರೆ. ಕೆಲವೊಂದು ಸಲ ಅವ್ರಿಗೂ ಭಯ ಆಗತ್ತೆ, ಈ ಸಂಬಂಧ ಎಲ್ಲೋ ಕಳೆದೋಗ್ಬಿಡ್ತಾ, ಮುಗಿದೋಗ್ಬಿಡ್ತಾ, ಈ ಥರದ್ದೆಲ್ಲ ಭಯ ಇದೆ. ಸೊ ಒಂದಷ್ಟು ದಿನಗಳ ಕಾಲ ನೀವು ತಾಳ್ಮೆಯಿಂದ ಇರೋದೇ ಉತ್ತಮ. ಏಕೆ ಅಂದರೆ ಅವರು ಬರೋದು ಸ್ವಲ್ಪ ನಿಧಾನ ಆಗತ್ತೆ, ಬಟ್ ಖಂಡಿತವಾಗ್ಲೂ ಬರ್ತಾರೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಇದೆ ಅನ್ನೋದಾದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.